ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಪೋಸ್ಟ್ ಮಾರ್ಕೆಟ್ ಅಪ್ಡೇಟ್ಸ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 445 ಪಾಯಿಂಟ್ಸ್ ಗೇನ್ ಆಗಿ 80,248 ಕ್ಲೋಸ್ ಆಗಿದೆ. ನಿಫ್ಟಿ 144 ಪಾಯಿಂಟ್ಸ್ ಗೇನ್ ಆಗಿ 24,276 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 53 ಪಾಯಿಂಟ್ಸ್ ಗೇನ್ ಆಗಿ 52,109 ಕ್ಲೋಸ್ ಆಗಿದೆ. ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮಗೆ ಯಾವುದೇ ಥರ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಸಿಂಪಲ್ ಆನ್ಸರ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡ್ತೀನಿ. ತುಂಬ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ ಅನಿಸಿದ್ರೆ ವೀಕೆಂಡಲ್ಲಿ Q&A ಸೆಷನಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲನೂ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಇವತ್ತು ಲಾರ್ಜ್ ಕ್ಯಾಪ್ಗಿನ್ನ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದೆ. ಎರಡೂ ಎಬೋವ್ 1% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದ್ರೆ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಯಿತು. ಯಾಕಂದ್ರೆ ವೀಕ್ GDP ಡೇಟಾ ಇಂದ ನೆಗೆಟಿವ್ ಆಗಿ ಓಪನ್ ಆಗಿದೆ. ಅಲ್ಲಿಂದ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಬಂತು. ಯಾಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಸೆಂಟಿಮೆಂಟ್ ಇಂದ ಇವತ್ತು ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ನೆಕ್ಸ್ಟ್ ಇವಾಗ ಲಾಸ್ಟ್ ವಿಡಿಯೋದಲ್ಲೇ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡಿದ್ವಿ. ಜೊತೆಗೆ ನಿಮಗೂ ಇವಾಗ ಎಲ್ಲರಿಗೂ ಗೊತ್ತೇ ಇದೆ, Q3 GDP ಡೇಟಾ ವೀಕ್ ಆಗಿ ಬಂದಿದೆ. ಇದು ಎಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಇವಾಗ ವೀಕ್ ಡೇಟಾ ಬಂದಿದೆ ಅಲ್ಲ, ನೆಕ್ಸ್ಟ್ ಏನ್ ಆಗ್ಬೋದು, ಯಾವ್ಯಾವ ತರ ಪಾಸಿಬಿಲಿಟೀಸ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ, ಯಾವ್ಯಾವ ಸೆಂಟಿಮೆಂಟ್ಸ್ ಬಿಲ್ಡ್ ಆಗುತ್ತೆ ಅಂತ ಇವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ನಾವು ಏನೇನು ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ RBI MPC ಮೀಟಿಂಗ್. ಈ ಮೀಟಿಂಗ್ ಅಲ್ಲಿ ಏನಾದ್ರು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ ಟ್ರ್ಯಾಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಎಲ್ಲಿಂದ ಎಲ್ಲಿಗೆ ನೋಡ್ಕೊಂಡ್ರು ಕೊನೆಗೆ ಲಿಂಕ್ ಆಗದೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇಂದ. ಅದಕ್ಕೋಸ್ಕರ December 6 ನಡೆಯೋ RBI MPC ಮೀಟಿಂಗ್ ಅಲ್ಲಿ ಏನಾದ್ರು ರೇಟ್ ಕಟ್ ಮಾಡಿದ್ರೆ ಅದು ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಇವಾಗ ಸ್ವಲ್ಪ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಈ December 6 MPC ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ನೋಡ್ಬೇಕು, ರೇಟ್ ಕಟ್ ಏನಾದ್ರು ಮಾಡಿದ್ರೆ ಇದು ಮಾರ್ಕೆಟ್ಗೆ ಕಂಪ್ಲೀಟ್ ಆಗಿ ಸರ್ಪ್ರೈಸ್ ಆಗೋಗುತ್ತೆ. ಯಾಕಂದ್ರೆ ಈ ರೇಟ್ ಕಟ್ ನ ಮಾರ್ಕೆಟ್ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅದಕ್ಕೋಸ್ಕರ ಇದು ಕಂಪ್ಲೀಟ್ ಸರ್ಪ್ರೈಸ್ ಆಗುತ್ತೆ. ಈ ತರ ರೇಟ್ ಕಟ್ ಏನಾದ್ರು ಮಾಡಿದ್ರೆ ಯಾವ್ಯಾವ ಸೆಗ್ಮೆಂಟ್ಗೆ ಪಾಸಿಟಿವ್ ಆಗುತ್ತೆ ಅಂದ್ರೆ ಬ್ಯಾಂಕಿಂಗ್ ಸೆಗ್ಮೆಂಟ್ಗೆ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಅಫೋರ್ಡಬಲ್ ಹೌಸಿಂಗ್ ಸೆಗ್ಮೆಂಟ್ಗೆ ಪಾಸಿಟಿವ್ ಆಗುತ್ತೆ. ಇದೇ ತರ ನೋಡ್ತಾ ಹೋದ್ರೆ ಪ್ರತಿ ಒಂದು ಸೆಗ್ಮೆಂಟ್ಗೂ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಲೋವರ್ ಇಂಟ್ರೆಸ್ಟ್ ರೇಟ್ ಇದ್ದಾಗ ಲೋನ್ಸ್ ತಗೊಳ್ಳೋ ಪ್ರಮಾಣ ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದಾದ್ಮೇಲೆ ಇವಾಗ ಆಟೋ ಸೇಲ್ಸ್ ಡೇಟಾ ವೀಕ್ ಆಗಿ ಬರ್ತಾ ಇದೆ ಅಂತ ಮಾತಾಡ್ಕೊಂತಿದ್ವಲ್ಲ, ಇದೂ ಒಂದು ಕಾರಣನೇ. ಯಾಕಂದ್ರೆ ಇವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇದೆ, ಅದ್ರ ಜೊತೆಗೆ ಇನ್ಫ್ಲೇಷನ್ ಕೂಡ ತುಂಬಾನೇ ಜಾಸ್ತಿ ಇದೆ ನಮ್ಮ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಜನಗಳು ಎಲ್ಲಿ ಖರ್ಚು ಮಾಡಬೇಕು ಅಂತ ನೋಡ್ಕೊಂಡು ಅಲ್ಲಿ ಮಾತ್ರನೇ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಈ ಲಕ್ಸುರಿ ಥಿಂಗ್ಸ್ ಮೇಲೆ ಖರ್ಚು ಮಾಡೋದನ್ನ ತುಂಬಾನೇ ಕಮ್ಮಿ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ತಿನ್ನೋ ಊಟದಿಂದ ನೋಡ್ಕೊಂಡ್ರು ಪ್ರತಿಯೊಂದೂ ರೇಟ್ ಜಾಸ್ತಿ ಆಗಿದೆ. ಇವಾಗ ತರಕಾರಿ ರೇಟ್ ಜಾಸ್ತಿ ಆಗಿದೆ, ಮನೆ ರೆಂಟ್ ಆಗಲಿ ಪ್ರತಿಯೊಂದು ಜಾಸ್ತಿ ಆಗಿದೆ. ಇವಾಗ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಾದರೂ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಾ ಬಂದರೆ ರಿಮೈನಿಂಗ್ ಏನೇನಿದೆ ಅವ್ರು ಖರ್ಚು ಮಾಡೋದು ಎಂಟರ್ಟೈನ್ಮೆಂಟ್ ಆಗಲಿ, ಲಕ್ಸುರಿ ಥಿಂಗ್ಸ್ಗಾಗಲಿ, ಎಕ್ಸ್ಪೀರಿಯನ್ಸ್ಗಾಗಲಿ ಇವನ್ನೆಲ್ಲದನ್ನು ಖರ್ಚು ಮಾಡೋದನ್ನು ತುಂಬಾನೇ ಕಮ್ಮಿ ಮಾಡಾಕ್ತಾರೆ. ಅದಕ್ಕೋಸ್ಕರ ಇವತ್ತು ಇನ್ನೊಂದು ಡೇಟಾ ನೋಡಿದೆ. ಇಯರ್ ಆನ್ ಇಯರ್ ಅಲ್ಲಿ ಇವಾಗ ಬಾಡಿಗೆ ಮನೆ ಇರುತ್ತಲ್ಲ, ಈ ಬಾಡಿಗೆಗಳನ್ನ ಪ್ರತಿ ವರ್ಷನೂ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದ್ದಾರೆ. ಲಾಸ್ಟ್ ಇಯರ್ ನೋಡ್ಕೊಂಡ್ರೆ 4% ಇನ್ಕ್ರೀಸ್ ಮಾಡಿದ್ರು. ಈ ಸಲ ನೋಡಿದ್ರೆ ಎಬೋವ್ 6% ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಅವ್ರ ಸ್ಪೆಂಡಿಂಗ್ ನ ತುಂಬಾನೇ ಕಮ್ಮಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಎಲ್ಲಾ ಎಫೆಕ್ಟ್ ಇರುತ್ತೆ. ಅದರಿಂದ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ಈ MPC ಮೀಟಿಂಗ್ ಅಲ್ಲಿ ಏನಾದ್ರು ರೇಟ್ ಕಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈ ತರ ರೇಟ್ ಕಟ್ ನ ಪೋಸ್ಟ್ಪೋನ್ ಮಾಡಿದ್ರು ಮಾರ್ಕೆಟ್ಸ್ ಏನು ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಲ್ಲ. ಯಾಕಂದ್ರೆ ಮಾರ್ಕೆಟ್ಸ್ ಈಗಾಗಲೇ ತುಂಬಾನೇ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಏನೂ ಇಲ್ಲ. ಜಸ್ಟ್ ಸ್ಲೈಟ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಮಾತ್ರನೇ ಕ್ಲೋಸ್ ಆಗುತ್ತೆ. ಇದಾದ್ಮೇಲೆ ಇವಾಗ ತುಂಬಾ ಅನಲಿಸ್ಟ್ ಎಲ್ಲ ಇವಾಗ GDP ನ ರೀರೇಟಿಂಗ್ ಮಾಡಿದ್ದಾರೆ. ಇವಾಗಿರೋ ಎಕ್ಸ್ಪೆಕ್ಟೇಷನ್ಸ್ಗೆ ಜಸ್ಟ್ ಎಲ್ಲರೂ 6.5 ಮಾತ್ರನೇ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ PMI ಡೇಟಾ ಬಂದಿದೆ. ಈ ಡೇಟಾ ಕೂಡ ವೀಕ್ ಆಗಿ ಬಂದಿದೆ. ಮತ್ತೆ ಲಾಸ್ಟ್ ವಿಡಿಯೋದಲ್ಲೇ ಆಟೋ ಸೇಲ್ಸ್ ಪ್ರಿವ್ಯೂ ಡೇಟಾ ಬಗ್ಗೆ ಮಾತಾಡ್ಕೊಂಡಿದ್ವಿ. ಇವತ್ತು ಆಟೋ ಸೇಲ್ಸ್ ಡೇಟಾ ಅಪ್ಡೇಟ್ ಆಗಿದೆ. ಇವಾಗ ನೋಡ್ಕೊಂಡ್ರೆ ಮಹೀಂದ್ರ ಅಂಡ್ ಮಹೀಂದ್ರ, ಮಾರುತಿ ಸುಜುಕಿ, ಬಜಾಜ್ ಆಟೋ, TVS ಈ ಕಂಪನೀಸ್ ಎಲ್ಲ ಎಬೋವ್ 1% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಯಾಕಂದ್ರೆ ಇವಾಗ ಡೇಟಾ ನೋಡ್ಕೊಂಡ್ರೆ ಬೆಟರ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ಬೆಟರ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಇನ್ನು ಮಿಕ್ಕಿರೋ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಸ್ವಲ್ಪ ವೀಕ್ ಡೇಟಾನೇ ಇದೆ. ಅದಕ್ಕೆ
ಇನ್ನು ಮಿಕ್ಕಿರೋ ಕಂಪನೀಸ್ ಎಲ್ಲ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಮತ್ತೆ ಈ ಆಟೋ ಸೆಕ್ಟರ್ ಬಗ್ಗೆ ಇನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಆ ವಿಡಿಯೋ ಕೂಡ ಒಂದ್ಸಲ ಚೆಕ್ ಮಾಡಿ, ಅವಾಗ ಇನ್ನೂ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಅದಾದ್ಮೇಲೆ ಮುಂಚೆನೇ ಹೇಳ್ದಂಗೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಟೋ ಸೇಲ್ಸ್ ಇನ್ಕ್ರೀಸ್ ಆಗೋದು, ಇನ್ಕ್ರೀಸ್ ಆಗದಿದ್ದು ಎಲ್ಲ, ಯಾಕಂದ್ರೆ ಜನ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗ್ತಾ ಹೋದ್ರೆ ಈ ತರ ಆಟೋ ಸೇಲ್ಸ್ ಡೇಟಾ ಕೂಡ ಪಾಸಿಟಿವ್ ಆಗಿ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಗೌರ್ಮೆಂಟ್ ಏನಾದರೂ ಇನ್ಸೆಂಟಿವ್ಸ್ ಏನಾದರೂ ಕೊಟ್ಟರೆ ಆಟೋ ಸೇಲ್ಸಲ್ಲೂ ಒಳ್ಳೆ ಬೂಸ್ಟ್ ಸಿಗುತ್ತೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಇನ್ನೂ ಯಾವ ಥರ ಡೇಟಾ ಪೋಸ್ಟ್ ಮಾಡ್ತಾರೆ ಅಂತ. ಅದಾದಮೇಲೆ JSW ಗ್ರೂಪ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ ಅಂದರೆ ಇವರು ಸಹ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ ಎಂಟರ್ ಆಗ್ತೀವಿ, ಟಾಟಾ ಮೋಟರ್ಸ್ಗೆ ಮತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾಗೆ ಸ್ಟ್ರಾಂಗ್ ಕಾಂಪಿಟೇಷನ್ನ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡಬೇಕು ಕಮ್ಮಿಂಗ್ ಟೈಮಲ್ಲಿ ಯಾವ್ಯಾವ ಸೆಗ್ಮೆಂಟಲ್ಲಿ ಎಂಟರ್ ಆಗ್ತಾರೆ, ಏನೇನು ಲಾಂಚಸ್ ಮಾಡ್ತಾರೆ ಅಂತ ಕಮ್ಮಿಂಗ್ ಟೈಮಲ್ಲಿ ನೋಡಬೇಕು. ಇವತ್ತು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಂತ ಅಂದರೆ ಬ್ರಿಕ್ಸ್ ಕಂಟ್ರೀಸ್ ಬಗ್ಗೆ ಲಾಸ್ಟ್ ಟೈಮೇ ಒಂದು ಸಲ ಮಾತಾಡ್ಕೊಂಡಿದ್ವಿ. ಈ ಬ್ರಿಕ್ಸ್ ಸಮ್ಮಿಟ್ ನಡೆದಿದೆ, ಈ ಸಮ್ಮಿಟಲ್ಲಿ ಇವ್ರದ್ದೇ ಆದ ಹೊಸ ಕರೆನ್ಸಿನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಆ ಟೈಮಲ್ಲೇ ಒಂದು ಸಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಏನಂತ ಅಂದರೆ ನೀವೇನಾದರೂ ಹೊಸ ಕರೆನ್ಸಿ ತಂದು ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆಲ್ಲ ಅದೇ ಕರೆನ್ಸಿನ ಬಳಸಿದ್ರೆ ಬ್ರಿಕ್ಸ್ ಕಂಟ್ರೀಸ್ ಮೇಲೆ ಕೂಡ 100% ಟ್ಯಾರಿಫ್ ಹೈಕ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈ ಥರ ಇವಾಗ ಬ್ರಿಕ್ಸ್ ಕಂಟ್ರೀಸಲ್ಲಿ ನೋಡಿಕೊಂಡ್ರೆ 9 ಕಂಟ್ರೀಸ್ ಇದೆ. ಈ 9 ಕಂಟ್ರೀಸ್ ಮಧ್ಯ ಇಂಪೋರ್ಟ್ ಎಕ್ಸ್ಪೋರ್ಟ್ಗೆಲ್ಲ ಇವ್ರದ್ದೇ ಆದ ಓನ್ ಕರೆನ್ಸಿನ ಬಳಸಿದ್ರೆ ಡಾಲರ್ ವೀಕ್ ಆಗ್ತಾ ಬರುತ್ತೆ. ಡಾಲರ್ ವೀಕ್ ಆದರೆ US ತುಂಬಾ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಡೊನಾಲ್ಡ್ ಟ್ರಂಪ್ ಅವರು ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಜೊತೆಗೆ ಈ ಬ್ರಿಕ್ಸ್ ಕಂಟ್ರೀಸಲ್ಲಿ ನಮ್ಮ ಇಂಡಿಯಾ ಕೂಡ ಇದೆ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಮ್ಮ ಇಂಡಿಯಾ ಮೇಲೆ ಟ್ಯಾರಿಫ್ ಹೈಕ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಅಲ್ಟ್ರಾಟೆಕ್ ಸಿಮೆಂಟ್ ಈ ಕಂಪನಿ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ಅಪ್ಡೇಟ್ ಬಂದಿದೆ. ಛತ್ತೀಸ್ಗಢಲ್ಲಿ ಇವ್ರದ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದೆ. ಈ ಪ್ಲ್ಯಾಂಟಲ್ಲಿ 0.6 ಮಿಲಿಯನ್ ಟನ್ ಪರ್ ಆ್ಯನಮ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಇವಾಗ ಈ ಕಂಪನಿಗೆ ಟೋಟಲ್ ಆಗಿ ಇಂಡಿಯಾದಲ್ಲಿ ಮತ್ತು ಓವರ್ಸೀಸಲ್ಲಿ ಟೋಟಲ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿಕೊಂಡ್ರೆ 156.66 ಮಿಲಿಯನ್ ಟನ್ ಪರ್ ಆ್ಯನಮ್ ಕೆಪಾಸಿಟಿ ಇದೆ. ಈ ಥರ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಕ್ಕೇ ಈ ಕಂಪನಿ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದರೆ ಎಂದೇ ಆಗಲಿ ಈ ಕಂಪನೀಸ್ ಕೆಪಾಸಿಟಿನ ಯಾವಾಗ ಇನ್ಕ್ರೀಸ್ ಮಾಡ್ಕೊತಾರೋ ಆವಾಗ ಈ ಕಂಪನೀಸ್ಗೆ ತುಂಬ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಅದರಿಂದ ರೆವೆನ್ಯೂಸ್ ಇನ್ಕ್ರೀಸ್ ಆಗುತ್ತೆ. ರೆವೆನ್ಯೂಸ್ ಇನ್ಕ್ರೀಸ್ ಆಗೋದ್ರಿಂದ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಈ ನ್ಯೂಸಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದೇ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ತುಂಬ ಕಂಪನೀಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ನೋಡಿಕೊಂಡ್ರೆ ಶ್ರೀ ಸಿಮೆಂಟ್, JK ಸಿಮೆಂಟ್, ಡಾಲ್ಮಿಯಾ ಭಾರತ್, ಗ್ರಾಸಿಮ್ ಇಂಡಸ್ಟ್ರೀಸ್ ಈ 4 ಕಂಪನೀಸ್ ಆದರೆ ನಿಯರ್ಲಿ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ರಾಮ್ಕೋ ಸಿಮೆಂಟ್, ACC ಸಿಮೆಂಟ್, ಅಂಬುಜಾ ಸಿಮೆಂಟ್ ಈ ಕಂಪನೀಸ್ ಆದರೆ ನಿಯರ್ಲಿ 1 to 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕೆ ಈ ಸಿಮೆಂಟ್ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂದರೆ ಈ ಡಿಸೆಂಬರ್ ಮಂತಲ್ಲಿ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕಮ್ಮಿಂಗ್ ಟೈಮಲ್ಲಿ ಪ್ರೈಸ್ ಹೇಗೆ ತೊಗೊಳೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಪ್ರಕಾರನೂ ಕಮ್ಮಿಂಗ್ ಟೈಮಲ್ಲಿ ಒಳ್ಳೆ ಗ್ರೋತ್ ನೋಡ್ಬೋದು ಸಿಮೆಂಟ್ ಕಂಪನೀಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವಾಗ ಗೌರ್ಮೆಂಟ್ ಸ್ಪೆಂಡಿಂಗ್ ಅನ್ನೋದು ತುಂಬಾ ಕಮ್ಮಿ ಆಗಿದೆ. ಅದಕ್ಕೋಸ್ಕರ ಕಮ್ಮಿಂಗ್ ಟೈಮಲ್ಲಿ ಅಂದರೆ ನೆಕ್ಸ್ಟ್ 6 ಮಂತ್ಸಲ್ಲಿ ಗೌರ್ಮೆಂಟ್ ಸ್ಪೆಂಡಿಂಗ್ ಇನ್ಕ್ರೀಸ್ ಮಾಡ್ತಾರೆ. ಅದರಿಂದ ಈ ಸಿಮೆಂಟ್ ಕಂಪನೀಸ್ಗೂ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವತ್ತು ಈ ಕಂಪನೀಸ್ ಎಲ್ಲ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಓಲಾ ಎಲೆಕ್ಟ್ರಿಕ್ ಈ ಕಂಪನಿ ಬಗ್ಗೆ ರೀಸೆಂಟಾಗೆ ಮಾತಾಡ್ಕೊಂಡಿದ್ವಿ. ಯಾವಾಗ ಅಂದರೆ ಸ್ಕೂಟರ್ಸ್ನ ಲಾಂಚ್ ಮಾಡಿದ್ರಲ್ಲ ಹಿಂದಿನ ವಾರ, ಆ ಟೈಮಲ್ಲೇ ಈ ಕಂಪ್ನಿ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತೆ ಇವತ್ತು ಸಹ ಈ ಕಂಪನಿ ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು ಈ ಕಂಪನಿ CEO ಭವಿಷ್ ಅಗರ್ವಾಲ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಇಂಡಿಯಾದಲ್ಲಿ ಓಲಾ ಕಂಪನಿದು 800 ಸ್ಟೋರ್ಸ್ ಇದಾವೆ, ಇದನ್ನ 4000 ಸ್ಟೋರ್ಸ್ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇವಾಗ ಅನ್ಕೊಬಹುದು 4000 ಸ್ಟೋರ್ಸ್ಗೆ ಇನ್ಕ್ರೀಸ್ ಮಾಡ್ತಾರೆ ಅನ್ನೋದು ತುಂಬಾನೇ ಚಿಕ್ಕ ಸ್ಟೇಟ್ಮೆಂಟ್ ಅಂತ ಅನ್ಕೊಬಹುದು. ಆದರೆ ಇವರು ಟೈಮ್ ಲೈನ್ ನೋಡಿ, ಡಿಸೆಂಬರ್ 20, 2024ಗೆಲ್ಲ 4000 ಸ್ಟೋರ್ಸ್ನ ಓಪನ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಇನ್ನ 18 ದಿನದಲ್ಲೇ 3200 ಹೊಸ ಸ್ಟೋರ್ಸ್ನ ಓಪನ್ ಮಾಡ್ತೀವಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದೊಂದು ತುಂಬಾನೇ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್.
ಇಷ್ಟು ಕಮ್ಮಿ ಡ್ಯೂರೇಷನಲ್ಲಿ ಇಷ್ಟೊಂದು ಸ್ಟೋರ್ಸ್ನ ಓಪನ್ ಮಾಡೋದು ತುಂಬಾನೇ ಕಷ್ಟ ಇದೆ. ಅದಕ್ಕೋಸ್ಕರ ಈ ತರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಕ್ಕೇನೆ ಇವತ್ತು ಓಲಾ ಎಲೆಕ್ಟ್ರಿಕ್ ಶೇರ್ ಪ್ರೈಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದೇ ತರ ಸ್ಟೇಟ್ಮೆಂಟ್ ಮುಂಚೆನೂ ಮಾಡಿದ್ರು. ಏನಂತ ಅಂದ್ರೆ ಮಾರ್ಚ್ 2025ಗೆಲ್ಲ 2000 ಸ್ಟೋರ್ಸ್ನ ಓಪನ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಮಾಡಿದ್ರು. ಆದರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ಇವಾಗ ಇನ್ನು 18 ಡೇಸಲ್ಲೇ 4000 ಸ್ಟೋರ್ಸ್ನ ಓಪನ್ ಮಾಡ್ತೀವಿ ಅಂತ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡಬೇಕು ಇನ್ನು ಏನೇನು ಪಾಸಿಟಿವ್ ನ್ಯೂಸ್ ಬರ್ತವೆ ಈ ಕಂಪನಿ ಬಗ್ಗೆ ಅಂತ. ಅದ್ರ ಜೊತೆಗೆ ಇವಾಗ ನೀವು ಯಾರಾದರೂ ಈ ಕಂಪನಿ ರೀಸೆಂಟ್ ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಹೊಸ ಸ್ಕೂಟರ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ನೀವು ಯಾರಾದರೂ ಈ ಕಂಪನಿಯಲ್ಲಿ ಲಾಂಗ್ ಟರ್ಮ್ಗೋಸ್ಕರ ಈ ಕಂಪನಿ ಶೇರ್ಸ್ನ ಬೈ ಮಾಡಬೇಕು ಅಂದರೆ ಒಂದ್ಸಲ ಯೋಚನೆ ಮಾಡಿ. ಯಾಕಂದರೆ ಲಾಸ್ಟ್ ಟೈಮು ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದರು. ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದಾಗ ಸೇಲ್ಸ್ ವಾಲ್ಯೂಮ್ ಅದೇ ಥರನೇ ಇನ್ಕ್ರೀಸ್ ಆದವು, ಯಾಕಂದರೆ ಸ್ಟೇಟ್ಮೆಂಟ್ಸ್ ಪಾಸಿಟಿವ್ ಆಗಿ ಮಾಡಿದ್ದಾರೆ. ಆದರೆ ಕಂಪ್ಲೇಂಟ್ಸ್ ತುಂಬಾ ಜಾಸ್ತಿ ಬಂದವು ಇವ್ರ ಸ್ಕೂಟರ್ಸಲ್ಲಿ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಮಾರ್ಚಲ್ಲಿ ಹೊಸ ಸ್ಕೂಟರ್ಸ್ನ ಲಾಂಚ್ ಮಾಡಿದಾರಲ್ಲ, ಇದನ್ನು ಡೆಲಿವರ್ ಮಾಡ್ತಾರೆ. ಡೆಲಿವರ್ ಮಾಡ್ತಿದ್ದಂಗೆ ಕ್ವಾಲಿಟಿ ಯಾವ ಥರ ಇದೆ, ಸರ್ವಿಸ್ ಸ್ಟೋರ್ಸ್ ಎಷ್ಟಿದ್ದಾವೆ, ಜೊತೆಗೆ ಸರ್ವಿಸಸ್ ಯಾವ ಥರ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ನೋಡಿಕೊಂಡು ಲಾಂಗ್ ಟರ್ಮ್ಗೋಸ್ಕರ ಈ ಕಂಪನಿನ ನೋಡೋರು ಈ ಥರ ಅನಾಲಿಸಿಸ್ನ ಮಾಡಿ ಒಂದ್ಸಲ ಸ್ಟಡಿ ಮಾಡಿ. ಅದಾದಮೇಲೆ ಇವಾಗ ಸ್ಟೋರ್ಸ್ನ ಓಪನ್ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇದ್ರ ಜೊತೆಗೆ ಸರ್ವಿಸ್ ಸೆಂಟರ್ಸ್ನ ಸಹ ಇನ್ಕ್ಲೂಡ್ ಆಗಿರುತ್ತೆ ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೋಡಬೇಕು ಇದನ್ನು ಯಾವ ಥರ ಸೆಟಪ್ ಮಾಡ್ತಾರೆ ಅಂತ ಎಲ್ಲ. ರೀಸೆಂಟಾಗಿ ವಾಟ್ಸಪ್ ಚಾನಲ್ ಶುರು ಮಾಡಿದ್ದೆ. ಈ ಚಾನಲಲ್ಲಿ 24 ಅವರ್ಸ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರೋ ಪ್ರತಿ ಇನ್ಫಾರ್ಮೇಷನ್ನು ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹೋಮ್ ಫಸ್ಟ್ ಫಿನಾನ್ಸ್ ಈ ಕಂಪನಿ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 7% ಫಾಲ್ ಆಗಿತ್ತು. ಈ ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವರು ಬಿಸ್ನೆಸ್ ಏನು ಮಾಡ್ತಾರೆ ಅಂದರೆ ಅಫೋರ್ಡಬಲ್ ಹೌಸಿಂಗ್ ಫಿನಾನ್ಸ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಈ ಕಂಪನಿಯಲ್ಲಿ 2 ಪ್ರಮೋಟರ್ಸ್ ಇದ್ದಾರೆ. ಅದರಲ್ಲಿ ಟ್ರೂ ನಾರ್ತ್ ಫಂಡ್ ಒಬ್ರು, ಇವ್ರ ಹತ್ರ 14.7% ಸ್ಟೇಕ್ ಇದೆ. ಅದಾದಮೇಲೆ ಇನ್ನೊಬ್ರು ಪ್ರಮೋಟರ್ ಯಾರಂದ್ರೆ ಏಥರ್ ಲಿಮಿಟೆಡ್, ಇವ್ರ ಹತ್ರ 9.31% ಸ್ಟೇಕ್ ಇದೆ. ಇದರಲ್ಲಿ ಟ್ರೂ ನಾರ್ತ್ ಫಂಡ್ ಅವರು ಇವ್ರ ಹತ್ರ ಇರೋ 14.7% ಸ್ಟೇಕ್ನ ಬ್ಲಾಕ್ ಡೀಲಲ್ಲಿ ಸೆಲ್ ಮಾಡಿದ್ದಾರೆ ಅಂತ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಅಪ್ಡೇಟ್ ಆಗಿದೆ. ಎಂದೇ ಆಗಲಿ ಯಾವುದೇ ಕಂಪನಿಯಲ್ಲಾಗಲಿ ಪ್ರಮೋಟರ್ಸ್ ಅವ್ರ ಸ್ಟೇಕ್ನ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಆ ಕಂಪನಿ ಫ್ಯೂಚರ್ ಗ್ರೋತ್ ಯಾವ ಥರ ಇರುತ್ತೆ, ಅಥವಾ ಕಂಪನಿಯಲ್ಲಿ ಏನಾದರೂ ಇಶ್ಯೂಸ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಬೇಕು. ಅಥವಾ ಕಮ್ಮಿಂಗ್ ಟೈಮಲ್ಲಿ ಏನಾದರೂ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಬಿಲೋ ಇರುತ್ತೆ ಅಂತ ಏನಾದರೂ ಸೆಲ್ ಮಾಡಿರ್ಬೇಕೇನೋ ನೋಡಬೇಕು. ಅದಕ್ಕೋಸ್ಕರ ಈ ಕಂಪನಿಯಲ್ಲಿ ನೀವು ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಒಂದ್ಸಲ ಕಂಪನಿ ಬಗ್ಗೆ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ. ಕಂಪನಿ ಇವಾಗ ಯಾವ ಸ್ಟೇಟಲ್ಲಿದೆ, ಏನಕ್ಕೆ ಪ್ರಮೋಟರ್ಸ್ ಸೆಲ್ ಮಾಡ್ತಾ ಇದ್ದಾರೆ, ಅಥವಾ ಏನಾದರೂ ಹೊಸ ರೀಸನ್ಸ್ ಇದೆಯಾ, ಅಥವಾ ಗ್ರೋತ್ ಏನಾದರೂ ಕಮ್ಮಿಂಗ್ ಟೈಮಲ್ಲಿ ಕಮ್ಮಿ ಆಗುತ್ತಾ ಅಂತ ಪ್ರತಿಯೊಂದು ಡೀಟೇಲಾಗಿ ಅನಾಲಿಸಿಸ್ ಮಾಡಿ. ಮತ್ತು ಇವಾಗ ಈ ಪ್ರಮೋಟರ್ ಸೆಲ್ ಮಾಡಿದಾರಲ್ಲ, ಅದಾದಮೇಲೆ ಇವಾಗ ಪ್ರೆಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ನೋಡಿಕೊಂಡ್ರೆ ಜಸ್ಟ್ 9% ಮಾತ್ರನೇ ಇರೋದು. ಅದಕ್ಕೋಸ್ಕರ ಎಂದೇ ಆಗಲಿ ಹೆಲ್ತಿ ಕಂಪನಿ ಅಂದಮೇಲೆ ಪ್ರಮೋಟರ್ ಹೋಲ್ಡಿಂಗ್ ನೋಡಿಕೊಂಡಾಗ ಎಬೋವ್ 50% ಆದರೂ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಒಂದ್ಸಲ ಕಂಪ್ಲೀಟಾಗಿ ಈ ಕಂಪನಿನ ಸ್ಟಡಿ ಮಾಡಿ. ಕೊಚ್ಚಿನ್ ಶಿಪ್ ಯಾರ್ಡ್ ಈ ಡಿಫೆನ್ಸ್ PSU ಕಂಪನಿ ಆಲ್ ಟೈಮ್ ಐಸಿಂದ 50% ಕರೆಕ್ಟ್ ಆಗಿದೆ. ಲಾಸ್ಟ್ 1 ವೀಕಿಂದ ನೋಡ್ತಾ ಇದ್ದೀರಾ, ಪ್ರತಿದಿನ 5% ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗ್ತಾ ಇದೆ. ಯಾಕಂದರೆ ಹಿಂದಿನ ಸೋಮವಾರ ಯಾವಾಗ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ BJPಗೆ ಮೆಜಾರಿಟಿ ಬಂತೋ ಅವಾಗಿಂದನೂ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇದ್ರ ಜೊತೆಗೆ ಸಿಟ್ರಿಯಂ ಲಿಟಿನೋಸ್ ಅಂತ US ಕಂಪನಿ ಇದೆ. ಈ ಕಂಪನಿ ಜೊತೆ ಕೂಡ ಒಂದು MOU ಸೈನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಹಿಂದಿನ ವಾರ ಈ MOU ಸೈನ್ ಮಾಡ್ಕೊಂಡಿದ್ದು. ಮತ್ತೆ ಇವತ್ತು ನೋಡಿದ್ರು ಇವತ್ತೂ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಜೊತೆ ಒಂದು 1000 crore ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಸಹ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಝೆರೋದಾದಲ್ಲಿ ಒಂದು ಹೊಸ ಫೀಚರ್ ಅಪ್ಡೇಟ್ ಆಗಿದೆ. ಅದು ಡೆಸ್ಕ್ಟಾಪ್ ವರ್ಷನಲ್ಲಿ ಮಾತ್ರನೇ ಇವಾಗಿದೆ. ಕಮಿಂಗ್ ಟೈಮಲ್ಲಿ ಮೊಬೈಲ್ ವರ್ಷನಲ್ಲೂ ತರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಹೊಸ ಅಪ್ಡೇಟ್ ಏನು ಅಂತ ಅಂದರೆ ಸರ್ಚ್ ಬೈ ಬ್ರ್ಯಾಂಡ್ ನೇಮ್ ಅನ್ನೋ ಹೊಸ ಫೀಚರ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಇವಾಗ ಎಕ್ಸಾಂಪಲ್ ನೋಡಿಕೊಂಡ್ರೆ ಜಾಗ್ವರ್ ಅಥವಾ ಲ್ಯಾಂಡ್ ರೋವರ್ ಅಂತ ಸರ್ಚ್ ಮಾಡಿದಾಗ ಟಾಟಾ ಮೋಟರ್ಸ್ ಅಂತ ತೋರಿಸುತ್ತೆ. ಈ ಫೀಚರ್ನ ನೀವು ಒಂದ್ಸಲ ಚೆಕ್ ಮಾಡಿ. ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. HG ಇನ್ಫ್ರಾ ಈ ಕಂಪನಿ ಇವತ್ತು 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಗುಜರಾತಲ್ಲಿ ಒಂದು ಕಾಂಟ್ರಾಕ್ಟ್ನ ಸೈನ್ ಮಾಡಿದ್ದಾರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ಗೋಸ್ಕರ. ಈ ಪ್ರಾಜೆಕ್ಟಲ್ಲಿ 250 ಮೆಗಾವಾಟ್ಸ್ 500 ಮೆಗಾವಾಟ್ಸ್ ಬ್ಯಾಟ್ರೀಸ್ನ ಡೆವಲಪ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದು ನೆಕ್ಸ್ಟ್ 18 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಸಹ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು.
ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.